ಶ್ರೀರಾಮ್. ಥ್ಯಾಂಕ್ ಯು ಸರ್. ನಿಕ್ರಮ ಫೋನ್ ಮಾಡಿದ್ದು ನೀನಲ್ಲ? ನಾನೇ ಮಾಡಿದ್ದು. ಫೋನ್ ಮಾಡಿದ ತಕ್ಷಣ ಏನೋ ಹೇಳಿದೆ ನೀನು. ನಾನು ಅಮೌಂಟ್ ಎಷ್ಟು ಚಾರ್ಜ್ ತಗೊಂತೀರಾ ಅಂತ ಕೇಳಿದೆ. ಎಲ್ಲರೂ 2,000 2,500 ಪ್ರಾಣ ಒತ್ತೇಟ್ ಮಾಡ್ಬೇಕು ಅಂದ್ರು. ಒಂದ್ ಮಾತು ಕೇಳ್ದರೆ ನಾನು ₹1 ಅಮೌಂಟ್ ತಗೊಳಲ್ಲ, ನನ್ಗೆಲ್ಲ ಫ್ರೀಯಾಗಿ ಮಾಡ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ. ಆಕ್ಚುಲಿ ಇದ್ದಿದ್ದು ಕಗ್ಲಿಪುರ, ಇಲ್ಲಿಂದ ದೂರ ಇದ್ರು. ಅಲ್ಲಿಂದ ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಇವ್ರ ಮನೆಗೆ ಹೋಗಿ ನನ್ಗೆ 10 ನಿಮಿಷದಲ್ಲಿ ಕಾಲ್ ಮಾಡಿ ನಾನು ಬರ್ತಾ ಇದೀನಪ್ಪ ಅಂತ ಹೇಳಿ ಬಂದ್ರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ, ನಾನೊಬ್ಬ ಉಚಿತ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ. ಸುಮಾರು ಒಂದು 25,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಪರವಾಗಿಲ್ಲ. 24x7 ಯಾವಾಗ ಬೇಕಾದ್ರೆ ಕಾಲ್ ಮಾಡಿ. ಯಾವ ಹಾವುಗಳನ್ನು ಯಾವ ಪ್ರಾಣಿಗಳಿಗೂ ಹಾನಿ ಮಾಡಬೇಡಿ. ರೆಸ್ಕ್ಯೂರ್ನ ಕರೆಸಿ ರಕ್ಷಣೆ ಮಾಡೋಣ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಏನಾಗ ಗೊತ್ತಾ? ಸುಂದಿ ಮೂಲೆಗೆ ಹೋಗ್ತೀಯಾ? ಯಾವಾಗ ಬಂದಿದ್ದು ಸರ್? ಮಧ್ಯಾಹ್ನ. ಮಧ್ಯಾಹ್ನ ಇಲ್ಲೇ ಇದೆಯಾ? ಮಧ್ಯಾಹ್ನದಿಂದ ಬಕೆಟಲ್ಲಿ ಕೂಡ ಇದು ಮಾಡಿದ್ದೆ ಚೀಟಿದ್ದು. ಹೌದಾ? ತಮ್ಮಪ್ಪ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓ, ನೀನ್ ಮೇಲೆ ಹತ್ಬಿಟ್ಟಿದ್ಯಾ? ಜಯ ಆಂಜನೇಯ. ತಾಳಪ್ಪ. ನಡೆಯೋ ಬಂಗಾರ. ಅದೇ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ನಿಕ್ರಮ ಫೋನ್ ಮಾಡಿದ್ದು ನೀನಲ್ಲ? ನಾನೇ ಮಾಡಿದ್ದು. ಫೋನ್ ಮಾಡಿದ ತಕ್ಷಣ ಏನೋ ಹೇಳಿದೆ ನೀನು. ನಾನು ಅಮೌಂಟ್ ಎಷ್ಟು ಚಾರ್ಜ್ ತಗೊಂತೀರಾ ಅಂತ ಕೇಳಿದೆ. ಎಲ್ಲರೂ 2,000 2,500 ಪ್ರಾಣ ಒತ್ತೇಟ್ ಮಾಡ್ಬೇಕು ಅಂದ್ರು. ಒಂದ್ ಮಾತು ಕೇಳ್ದರೆ ನಾನು ₹1 ಅಮೌಂಟ್ ತಗೊಳಲ್ಲ, ನನ್ಗೆಲ್ಲ ಫ್ರೀಯಾಗಿ ಮಾಡ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ. ಆಕ್ಚುಲಿ ಇದ್ದಿದ್ದು ಕಗ್ಲಿಪುರ, ಇಲ್ಲಿಂದ ದೂರ ಇದ್ರು. ಅಲ್ಲಿಂದ ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಇವ್ರ ಮನೆಗೆ ಹೋಗಿ ನನ್ಗೆ 10 ನಿಮಿಷದಲ್ಲಿ ಕಾಲ್ ಮಾಡಿ ನಾನು ಬರ್ತಾ ಇದೀನಪ್ಪ ಅಂತ ಹೇಳಿ ಬಂದ್ರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ, ನಾನೊಬ್ಬ ಉಚಿತ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ. ಸುಮಾರು ಒಂದು 25,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಪರವಾಗಿಲ್ಲ. 24x7 ಯಾವಾಗ ಬೇಕಾದ್ರೆ ಕಾಲ್ ಮಾಡಿ. ಯಾವ ಹಾವುಗಳನ್ನು ಯಾವ ಪ್ರಾಣಿಗಳಿಗೂ ಹಾನಿ ಮಾಡಬೇಡಿ. ರೆಸ್ಕ್ಯೂರ್ನ ಕರೆಸಿ ರಕ್ಷಣೆ ಮಾಡೋಣ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಮ್ಗೆ ಇದು ಇಡ್ಬೇಕಂತ ಗೊತ್ತಿಲ್ಲ. ಅದು ಹೋಲ್ ಮಾಡಬೇಕು, ಆಕ್ಸಿಜನ್ ಎಲ್ಲ ಬಿಡಬೇಕು ಅಂತ ಹೇಳಿ, ಅದೆಲ್ಲಿದ್ರು ನಾನು ಹಿಡಿತೀನಿ ಅಂತ ಹೇಳಿ ಬಂದು ಇಟ್ಕೊಟ್ರು. ಜೈ ಶ್ರೀರಾಮ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.